ನಾನು ಕೃಷ್ಣಮೂರ್ತಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ, ಜಿಲ್ಲಾ ಕೌಶಲ್ಯ ಮಿಷನ್. ನಾವು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಡೈರಿ ಸರ್ಕಲ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ಉದ್ಯೋಗ ಮೇಳವನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ಈ ಉದ್ಯೋಗ ಮೇಳದಲ್ಲಿ ಸುಮಾರು 83 ಕಂಪನಿಗಳು ಭಾಗವಹಿಸಿದ್ದಾವೆ. ಅದೇ ರೀತಿ 2,000 ಆಕಾಂಕ್ಷಿಗಳು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ತುಂಬ ಸುಸೂತ್ರವಾಗಿ ನಡೀತಾ ಇದೆ. ಇವತ್ತು ಕೊನೆ ಹೊತ್ತಿಗೆ, ಇವತ್ತು ಈವ್ನಿಂಗ್ ಹೊತ್ತಿಗೆ ಸುಮಾರು ಒಂದು 500 ಆಕಾಂಕ್ಷಿಗಳು ಉದ್ಯೋಗವನ್ನು ತಮ್ಮ ಜೊತೆ ಇಟ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸುಮಾರು ಟೊಯೋಟಾ, ಕಿರ್ಲೋಸ್ಕರ್, ರಿಲಯನ್ಸು, ಮುತ್ತೂಟ್ ಫೈನಾನ್ಸು, HDFC ಬ್ಯಾಂಕು, ಈ ರೀತಿ ವಿವಿಧ ವಲಯಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಬಂದಿದ್ದಾರೆ, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಬಂದಿದ್ದಾರೆ, ಹಾಸ್ಪಿಟಾಲಿಟಿ ಸೆಕ್ಟ್ರಲ್ಲಿ ಬಂದಿದ್ದಾರೆ. ತುಂಬ ಸೆಕ್ಟರ್ಗಳಲ್ಲಿ ಉದ್ಯಮಿಗಳು ಆಗಮಿಸಿದ್ದಾರೆ. ಸ್ಪಂದನೆ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸ್ಮೂತಾಗಿ ನಡೀತಾ ಇದೆ. ಇದೇ ರೀತಿ ನಾವು ಕೌಶಲ್ಯಾಭಿವೃದ್ಧಿ ನಿಗಮದ ವತಿಯಿಂದ ಸುಮಾರು ಒಂದು 8 ಉದ್ಯೋಗ ಮೇಳಗಳನ್ನ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಮಾಡಿದ್ದೇವೆ. ಅದೇ ರೀತಿ ಹ್ಯಾಂಡಿಕ್ಯಾಪ್ಗಳಿಗೆ ಅಂತ ಅಂದರೆ ವಿಕಲಾಂಗರಿಗೆ ನಾವು ಸಪ್ರೇಟಾಗಿ 2 ಉದ್ಯೋಗ ಮೇಳಗಳನ್ನು ಕೂಡ ಮಾಡಿದ್ದೇವೆ. ಎಲ್ಲ ಉದ್ಯೋಗ ಮೇಳಗಳಲ್ಲೂ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಉದ್ಯಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತುಂಬ ಕೆಲಸವನ್ನು ಕೊಡ್ತಾ ಇದ್ದಾರೆ. ಅದು ಈ ಒಂದು ಕೋವಿಡ್ ನಂತರದ ದಿನಗಳಲ್ಲಿ ತುಂಬ ಎಲ್ಲ ಆಕಾಂಕ್ಷಿಗಳಿಗೂ ಕೂಡ ತುಂಬ ಹೆಲ್ಪ್ ಆಗ್ತಾ ಇದೆ. ನಾವು ಈ ಉದ್ಯೋಗ ಮೇಳದಲ್ಲಿ ಕೆಲವರಿಗೆ ಉದ್ಯೋಗ ಸಿಗದೆ ನಿರಾಶೆ ಆಗ್ತಕ್ಕಂಥ ಅವಕಾಶಗಳು ಕಡಿಮೆ. ಯಾಕೆಂದರೆ ನಾವು ಅವರಲ್ಲಿ ಏನು ಕೊರತೆ ಕಂಡುಬರುತ್ತೆ, ಇವತ್ತು ಏನು ಸೆಲೆಕ್ಟ್ ಆಗಲ್ಲ, ಅವರಲ್ಲಿ ಕೊರತೆ ಏನು ಕಂಡುಬರುತ್ತೆ, ಆ ಒಂದು ಸ್ಕಿಲ್ಲನ್ನು ಕೂಡ ತರಬೇತಿ ಮುಖಾಂತರ ನೀಡಿ ಎಲ್ಲ ಸರ್ಕಾರದ ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು, ಅದೇ ರೀತಿ ಒಂದು ನಮ್ಮ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರ್ತಕ್ಕಂಥ ಉದ್ಯಮಗಳಲ್ಲಿ ಕೆಲವು ಪ್ರೈವೇಟ್ ಸೆಂಟರ್ಗಳಲ್ಲಿ ತರಬೇತಿಯನ್ನು ನೀಡಿ ಅವ್ರಿಗೆ ಸ್ಕಿಲ್ ತರಬೇತಿಯನ್ನು ನೀಡಿ ನಂತರ ದಿನಗಳಲ್ಲೂ ಕೂಡ ಅವರಿಗೆ ಉದ್ಯೋಗಗಳನ್ನು ಕೌಶಲ್ಯ ಮಿಷನ್ನ ಸಹಯೋಗದೊಂದಿಗೆ ಒಂದು ಬೃಹತ್ ಮಟ್ಟದ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ. ಈ ಉದ್ಯೋಗ ಮೇಳ ಆಯೋಜಿಸಿರ್ತಕ್ಕಂಥ ಉದ್ದೇಶ ಈ ಕೌಶಲ್ಯ ತರಬೇತಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಶಾರ್ಟ್ ಟರ್ಮ್ ಟ್ರೈನಿಂಗ್ ಇರ್ಬೋದು, ITನಲ್ಲಿ 1 ವರ್ಷದ 2 ವರ್ಷದ ಲಾಂಗ್ ಟರ್ಮ್ ಟ್ರೈನಿಂಗ್ ಇರ್ಬೋದು. ಇದಲ್ಲದೆ SSLC ಪಾಸಾದ, PUC ಪಾಸಾದ, ಡಿಗ್ರಿ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಕೆಲವು ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಉದ್ಯೋಗವನ್ನು ಅರಸಿ ಇಲ್ಲಿ ಬಂದಿದ್ದಾರೆ. ಸುಮಾರು 83 ಉದ್ಯಮ ಕಂಪನಿಗಳು ಇಲ್ಲಿ ಬಂದಿದ್ದಾವೆ ಈಗಾಗಲೇ. ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಈ ಸಂಸ್ಥೆಯಲ್ಲಿ ಮಾಡಿದ್ದೇವೆ. ಅಂತ ಹೇಳಿದರೆ ವಿದ್ಯಾರ್ಥಿಗಳು ನೇರವಾಗಿ ಆ ಕಂಪ್ನಿಯ ಕೌಂಟ್ರಿಗೆ ಹೋಗಿ ಅವನ ರೆಸ್ಯೂಮೆ ಏನಿದೆ ಅದನ್ನು ನೀಡಿ ಅವರು ಮಾಡ್ತಕ್ಕಂಥ ಇಂಟರ್ವ್ಯೂನಲ್ಲಿ ಅವನು ತೇರ್ಗಡೆ ಆದರೆ ಅಲ್ಲಿಯೇ ಕೆಲಸವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆ ಕಂಪನಿ ಮಾಡ್ತಾ ಇದ್ದೆ. ಆ ಕೆಲಸ ಅವನಿಗೆ ಸಿಕ್ಕದಿದ್ದಲ್ಲಿ ಅವನಿಗೆ ಹೆಚ್ಚಿನ ತರಬೇತಿ ಅಗತ್ಯ ಇದ್ದರೆ ಅದನ್ನು ಕೂಡ ನಾವು ಈ ಸಂಸ್ಥೆಯ ವತಿಯಿಂದ ಮತ್ತು ಕೌಶಲ್ಯ ಮಿಷನ್ ವತಿಯಿಂದ ಮಾಡ್ತಾ ಇದ್ದೇವೆ. ಉದ್ದೇಶ ಏನಂತ ಹೇಳಿದರೆ ಯಾವುದೇ ಒಬ್ಬ ಯುವಕ ಕೆಲಸ ಇಲ್ಲದೆ ಇರಬಾರ್ದು. ಅವನ ಕೌಶಲ್ಯ ಈಗಿನ ಒಂದು ಉದ್ಯಮದ ಬೇಡಿಕೆಗೆ ಅನುಗುಣವಾಗಿ ಇಲ್ಲದಿದ್ದಲ್ಲಿ ಆ ಕೌಶಲ್ಯ ಗ್ಯಾಪ್ ಏನಿದೆ ಅದನ್ನು ಕೂಡ ಭರ್ತಿ ಮಾಡಿ ನಾವು ಕನಿಷ್ಠ ಒಂದು ಉದ್ಯೋಗವನ್ನಾದರೂ ಅವನು ಪಡೆದುಕೊಳ್ಬೇಕು. ಅವನ ಕುಟುಂಬಕ್ಕೆ ಈ ಒಂದು ಸರ್ಕಾರದ ಒಂದು ಕಾರ್ಯಕ್ರಮಗಳ ಮುಖಾಂತರ ಅವನು ಸಹಕಾರಿಯಾಗಬೇಕು, ನಿರುದ್ಯೋಗಿ ಆಗಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಮುಖಾಂತರ ತರಬೇತಿಯನ್ನು ಕೊಡುವುದು ಅಷ್ಟೇ ನಮ್ಮ ಜವಾಬ್ದಾರಿಯಲ್ಲ, ಅವರಿಗೆ ಉದ್ಯೋಗವನ್ನು ಕಲ್ಪಿಸುವುದು ಕೂಡ ನಮ್ಮ ಜವಾಬ್ದಾರಿ ಅನ್ನೋದನ್ನು ಅರಿತುಕೊಂಡು ನಾವು ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದೇವೆ. ಈ ಉದ್ಯೋಗ ಮೇಳದಿಂದ ಉದ್ಯಮದಾರರಿಗೆ ಎಷ್ಟು ಉಪಯೋಗ ಆಗ್ತದೆ ಅದಕ್ಕಿಂತ ಹೆಚ್ಚಿನ ಉಪಯೋಗ ಈ ನಿರುದ್ಯೋಗ ಯುವಕರಿಗೆ ಅಥವಾ ಒಂದು ಸಣ್ಣ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಯುವಕರು ಉತ್ತಮ ಉದ್ಯೋಗವನ್ನು ಅರಸಿ ಇಲ್ಲಿ ಬಂದಿದ್ದರೆ ಅವರಿಗೆ ಕೂಡ ಇದು ಸಹಕಾರಿಯಾಗಿದೆ. ಈ ವಿದ್ಯಾರ್ಥಿಗಳು ಬೆಂಗಳೂರು ನಗರ ಅಲ್ಲದೆ ಬೇರೆ ಬೇರೆ ಪ್ರದೇಶಗಳಿಗೆ ಕೂಡ ನಮ್ಮ ಒಂದು ಜಾಲತಾಣದಲ್ಲಿ ನಾವು ತಿಳಿಸಿದ್ದೆವು. ಈ ದಿನ ಒಂದು ಉದ್ಯೋಗ ಮೇಳವನ್ನು ಮಾಡ್ತಾ ಇದ್ದೇವೆ. ಸುಮಾರು 2,000ಕ್ಕಿಂತ ಹೆಚ್ಚು ಉದ್ಯೋಗಗಳು ಓಪನಿಂಗ್ ಇದೆ. ನೀವು ಕೂಡ ಬಂದು ಇದರ ಅವಕಾಶ ಪಡೆದುಕೊಳ್ಳಿ ಅಂತೇಳಿ. ಹಾಗಾಗಿ ನನ್ನ ಬಳಿ ಈಗ ಪೂರಕವಾದ ಮಾಹಿತಿ ಇಲ್ಲ. ಅಂತ ಹೇಳಿದರೆ ಬಂದಿದ್ದಾರೆ, ಯಾವ ಜಿಲ್ಲೆಯಿಂದ ಎಷ್ಟು ಜನರು ಬಂದಿದ್ದಾರೆ ಅನ್ನೋ ಮಾಹಿತಿ ನನ್ನಲ್ಲಿ ಇಲ್ಲ. ಆದಾಗ್ಯೂ ಒಂದು 10% ರಿಂದ 20% ಜನರು ಬೇರೆ ಜಿಲ್ಲೆಯಿಂದ ಕೂಡ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಿದ್ದಾರೆ. ಜಾಬ್ಗೆ ಬಂದಿದ್ದೀನಿ. ನಾನು ಇಲ್ಲಿ ಮೇಲೆ ಡೊಮೇನ್ ಅಂತ ಕಂಪನಿ ಇದೆ ಅಲ್ಲಿ, ಮತ್ತು ಇಲ್ಲಿ ಕೆಳಗಡೆ ಬಾಷು ಮತ್ತು ಸ್ನೇಚರು ಟಾಟಾ ಮೋಟರ್ಸ್ನಲ್ಲಿ ಅಪ್ಲೈ ಮಾಡಿದ್ದೀನಿ. ಅದು ಜಾಬ್ ಸಿಗಿದ್ರೆ ನಮ್ಮ ಫ್ಯಾಮ್ಲಿಗೆ ಸ್ವಲ್ಪ ನನಗೆ ಇದು ಹೊಸ ಅಪ್ಲೈ ಮಾಡಿದ್ದೀನಿ. ನಿಮ್ಮ ಕ್ವಾಲಿಫಿಕೇಷನ್ ITI ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. ನನ್ನ ಹೆಸರು ಪೂಜಾ.
ನಾನು ಜಾಬ್ ಫೇರಿಗೆ ಬಂದಿರೋದು. ನಂದು ಕ್ವಾಲಿಫಿಕೇಷನ್ MCOM ಆಗಿದೆ. ಸೊ ನಾನು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಮೊಬೈಲ್ನಲ್ಲಿ. ಸೊ ಐ ರಿಜಿಸ್ಟರ್ಡ್ ದಟ್ ವೆಬ್ಸೈಟ್. ಸೊ ಅವರು ನಂಗೆ ರಿಟರ್ನ್ ಮೆಸೇಜ್ ಕಳಿಸಿದ್ರು. ಸೊ ನಾನು ಬಂದೆ ಅಂತ ಜಾಬ್ ಆಪರ್ಚುನಿಟೀಸಿಗೆ ಅಂತ ಬಂದಿದ್ದು ಹುಡುಕೊಂಡು ಬಂದಿದ್ದೆ. ಈಗ ಎಷ್ಟೊಂದು ಕಡೆ ಹಾಕಿದ್ದೀನಿ, ಅಪ್ಲೈ ಮಾಡಿದ್ದೀನಿ. ಅವ್ರು ಹೇಳಿದ್ದಾರೆ ಕಾಲ್ ಮಾಡ್ತೀವಿ ಅಂತ, ಮೇಲ್ ಮಾಡ್ತಾರಂತೆ. ಸೊ ಮೇಲ್ ಮಾಡಿದಾಗ ಅಲ್ಲಿ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಡಬೇಕು. ಎಲ್ಲಿಂದ ಬರ್ತಿರೋದು ನೀವು? 8 ಮೇಲ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.